ಮತ್ತು ಅಲ್ಲಿ ನೋಡ್ಕೊಂಡು ಮಹದೇವಪುರಕ್ಕೆ ಹೋಗಿದ್ದು. ಮಹದೇವಪುರದಲ್ಲಿ MLA ಇದ್ದರು, ಅಲ್ಲ MLA, ಎಕ್ಸ್ ಮಿನಿಸ್ಟ್ರು ಅರವಿಂದ್ ಲಿಂಬಾವಳಿ. ಅಲ್ಲಿ ಪಳತ್ತೂರ್ ಗಾರ್ಡನ್ ಅಲ್ಲಿ ನೀರು ಹರಿಲಿಕ್ಕೆ ಸರಾಗವಾಗಿ ಹೋಗ್ಲಿಕ್ಕೆ ತೊಂದರೆಯಾಗಿ ಪದೇ ಪದೇ ಸಮಸ್ಯೆ ಆಗ್ತದೆ ಮಳೆ ಬಂದಾಗೆಲ್ಲ. ರಸ್ತೆ ಮೇಲೆ ಸುಮಾರು 4 ಅಡಿ ನೀರಷ್ಟು ನಿಂತ್ಕೊಳ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ರೈಲ್ವೆ ಲೈನ್ ಇದೆಯಲ್ಲ, ಅದ್ರ ಕೆಳಗಡೆ ಅಗಲ ಕೇವಲ 30 ಅಡಿ ಇದೆ. ಸೊ ಇನ್ನೂ 30 ಅಡಿ ವಿಸ್ತರಣೆ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ರಸ್ತೆ ವೈಡನ್ ಮಾಡಬೇಕು. ಮತ್ತು ಇವೆಲ್ಲ ಕೆಲಸಗಳು ಪ್ರಾರಂಭ ಆಗಿದ್ದಾವೆ. ಸುಮಾರು 80% ಅಷ್ಟು ಕೆಲಸ ಮುಗಿದಿದೆ. ಇನ್ನು 20% ಕೆಲಸ ಮುಗಿಬೇಕಾಗಿದೆ. ಅದನ್ನು ಕೂಡಲೇ ಮುಗಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಸೊ ಇನ್ನು 45 ದಿನಗಳ ಒಳಗಡೆ ಮುಗಿಸಬೇಕು ಅಂತೇಳಿ ಅವರಿಗೆ ಟೈಮ್ ಬೌಂಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಪೂರ್ಣ ಕೆಲಸ 45 ದಿನಗಳೊಳಗಡೆ ಮುಗಿಬೇಕು. ಉಳಿದಿರೋಂಥ ಎಲ್ಲ ಕೆಲಸನೂ ಕೂಡ ಮುಗಿಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಹೊಸ ತಂತ್ರಜ್ಞಾನ ಇದೆಯಲ್ಲ, ಟ್ರಂಚ್ಲೆಸ್ ಟೆಕ್ನಾಲಜಿ, ಅದನ್ನು ಬಳಸಿ ಮಾಡ್ತಾ ಇದ್ದಾರೆ ಕೆಲಸನ. ಟ್ರಂಚ್ಲೆಸ್ ಟೆಕ್ನಾಲಜಿ ಅದನ್ನು ಬಳಸಿ ಮಾಡ್ತಾ ಇದ್ದಾರೆ. ಕಾಫಿ ನೀನು ನಾನೊಬ್ಬರಿಗೆ ತಂದು ಕೊಡ್ತೀನಿ. ನೋಡಿ, ಇವ್ರಿಗೆಲ್ಲ ತಂದು ಕೊಟ್ಟಿಲ್ಲ, ನಾನೊಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ. ಬೇಜಾರಾಗಿ ನಿಮ್ಮನ್ನು ನೋಡಿದ್ರೆ ಬೇಜಾರಾಗೋದೇ ಇಲ್ಲ. ಆಮೇಲೆ ಅಲ್ಲಿಂದ ಸಿಲ್ಕ್ ಬೋರ್ಡ್ ಹತ್ರಕ್ಕೆ ಹೋದವು. ಸಿಲ್ಕ್ ಬೋರ್ಡ್ ಹತ್ರ ಒಂದು ಸಮಸ್ಯೆ ಇದೆ. ಹಿಂದೇನೂ ಹೋಗಿದ್ದೆ ನಾನು, ಈ ಸಾರಿನೂ ಹೋಗಿದ್ದೆ. ಟ್ರೆಂಚ್ಲೆಸ್ ಯಾವುದು ನಿಮ್ಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವೇನಪ್ಪ? ಅವರು ಹೊಸ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ಟ್ರೆಂಚ್ಲೆಸ್ ಟೆಕ್ನಾಲಜಿ ಅಂತ ಒಂದಿದೆ. ಆ ಟೆಕ್ನಾಲಜಿನ BBMP ಅವರು ಅದು ಹಿಂಗಿದೆಯಲ್ಲ, ಅದು ಭೂಮಿ ಹಿಂಗಿದೆಯಲ್ಲ, ಹಿಂಗೆ ನೀರು ಹೋಗ್ತದೆ, ಅದಕ್ಕೆ ಕೆಳಗಡೆಯಿಂದ ನೀರು ಹೋಗಕ್ಕೆ ಮಾಡೋದು. ಸೊ ಅದು ಟೆಕ್ನಾಲಜಿ, ಅದು ಗೊತ್ತಾಯ್ತಾ? ಹಿಂಗೆ ಇದು ಭೂಮಿ ಹಿಂಗಿದೆ, ನೀರು ಹಿಂಗೆ ಹೋಗಲ್ಲ, ಅದಕ್ಕೆ ಕೆಳಗಡೆಯಿಂದ ಹೋಗಕ್ಕೆ ಮಾಡೋದು. ಅದು ಹೊಸ ಟೆಕ್ನಾಲಜಿ.
ಹಿಂಗೆ ಹೋಗೋಕ್ಕಾಗಲ್ವಲ್ಲ. ಮೇಲೆ ಆಗಿದ್ದಿಲ್ಲ. ಗೊತ್ತಾಯ್ತು ಈಗ ಅವ್ರು ಹೇಳೋದು ಗೊತ್ತಾಯ್ತಾ ಈಗ? ನಾನು ಹೇಳಿದ್ದು ಭಾಳ ಪ್ರಾಕ್ಟಿಕಲ್ ಆಗಿರ್ತೀವಿ ಅಂತ ಹೇಳಿದೆ, ಅವರು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದಾರೆ. ಪಾಠ ಮಾಡ್ದಂಗಿತ್ತು ಸರ್.